ಪೆಟ್ರೋಲ್ ಬೆಲೆಯನ್ನ ₹1 ಏರಿಸಿದ್ಕೆ ಸಿದ್ದರಾಮಯ್ಯನವರು ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂದ್ರು. ಸಿದ್ದರಾಮಯ್ಯ, ನೀವು ₹3 ಏರಿಸಿದಿರಲ್ಲ, ₹3.25 ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ? ಯಾರ್ದು 2 ನಾಲಿಗೆ? ಯಾರು 2 ನಾಲಿಗೆ? ಈಗ ನುಂಗಣ್ಣ ಯಾರು? ನುಂಗಣ್ಣ ಯಾರು? ನುಂಗಣ್ಣ ಯಾರು? ಸಿದ್ದರಾಮಣ್ಣ ನುಂಗಣ್ಣ. ಸೀಟಿಗೆ ಬೇರೆ ಹೆಸರು ಹೇಳಿದ್ರು ಬೇಡ, ಅದು ವರ್ಕೌಟ್ ಆಗಲ್ಲ. ನುಂಗಣ್ಣ, ಸಿದ್ದರಾಮಣ್ಣ, ನುಂಗಣ್ಣ ಕರೆಕ್ಟ್ ಮ್ಯಾಚ್ ಆಗ್ತದೆ. ಮೊನ್ನೆ ಒಂದು ವಿಕೆಟ್ ಬಿದ್ದೈತೆ. ಯಾರು? 187 ಕೋಟಿ ದಲಿತರ ಹಣವನ್ನ, ಎಸ್ ಟಿ ಹಣವನ್ನ 187 ಕೋಟಿ ನುಂಗಿ ನಾಗೇಂದ್ರ ಔಟ್. ಈಗ ಸಿದ್ದರಾಮಯ್ಯನೇ ಸೆಕೆಂಡ್ ವಿಕೆಟ್. ಈಗ 2ನೇ ವಿಕೆಟ್ ಸಿದ್ದರಾಮಯ್ಯನವ್ರದು. ಯಾಕೆಂದ್ರೆ ಪಾಪ ಅವರು ಯಾರು? ನಾಗೇಂದ್ರ ಪಾಪದ ಕೂಸವನು. ಅವನ್ ಪಾಪ ಏನು ಮಾಡಿಲ್ಲ, ಅವನು ಜೇನ್ ಕಿತ್ತ ಅಷ್ಟೇ. ಜೇನ್ನ ನ್ಯಾಕಂಡ ಕೈಯಲ್ಲಿ 20% ಅವನು ಹೊಡೆದಿರೋದು. 80% ಹೊಡೆದಿರೋದು ಹಣಕಾಸು ಮಂತ್ರಿಗಳು. ಯಾರು ಹಣಕಾಸು ಮಂತ್ರಿ? ಸಿದ್ದರಾಮಯ್ಯ. 80% ಹೊಡೆದಿರೋದು. ರವಿ ಅಲ್ಲಿಗೆ ನಿಲ್ಸ್ಬಿಟ್ರು, ನಮ್ಮ ಅಶ್ವಥ್ ನಾರಾಯಣ ಅಲ್ಲೇ ನಿಲ್ಸ್ಬಿಟ್ರು. ಈ ದುಡ್ಡು ತೆಲಂಗಾಣಕ್ಕೆ ಹೋಯ್ತು ಅಂತ. ತೆಲಂಗಾಣ ಅಲ್ಲ, ತೆಲಂಗಾಣ ಆದ್ಮೇಲೆ ಬಾರ್ಗಳಿಗೋಯ್ತು, ವೈನ್ ಸ್ಟೋರ್ಗಳು ಕೊಟ್ಟೈತಿ. 180 ಕೋಟಿ ದಲಿತರ ಹಣ ಯಾರು ಕೊಡ್ಬೇಕಾಯ್ತು? ಹಣ ಲೋನ್ ಕೊಡ್ಬೇಕಾಯ್ತು ದಲಿತರು. ಅಂಗಡಿ ಇಡಕ್ಕೆ, ಪೆಟ್ಟಿಗೆ ಅಂಗಡಿ ಇಡಕ್ಕೆ, ರಸ್ತೆಯಲ್ಲಿ ತರಕಾರಿ ಮಾರೋದಕ್ಕೆ, ಅವ್ರ ಮಕ್ಕಳು ಓದೋದಕ್ಕೆ, ಅವ್ರ ಮಕ್ಕಳು ಸ್ಕಾಲರ್ಶಿಪ್ಗೆ ಕೊಡ್ಬೇಕಾಗಿತ್ತು 187 ಕೋಟಿ. ಆ 80 ಕೋಟಿ ಸ್ಕಾಲರ್ಶಿಪ್ ಇಲ್ಲ, ಬಾರ್ ಕೊಟ್ಟೋಯ್ತು. ತರಕಾರಿ ವ್ಯಾಪಾರ ಮಾಡೋ ಅಂಗಡಿಯವರಿಗೆ ಕೊಡ್ಬೇಕಾಗಿತ್ತು, ಅದು ವೈನ್ ಸ್ಟೋರ್ ಕೊಟ್ಟೋಯ್ತು. 187 ಕೋಟಿ ಹಗಲು ದರೋಡೆ, ಚೆಕ್ ಅಲ್ಲಿ ದರೋಡೆ ಮಾಡಿದ್ದಾರೆ. ಕ್ಯಾಶ್ ಅಲ್ಲ, ಚೆಕ್ ಅಲ್ಲಿ ದರೋಡೆ ಮಾಡಿದ್ದಾರೆ. ಇವತ್ತು ಅಮಾಯಕ ಒಬ್ಬ ಸತ್ತಿದ್ದಾನೆ ಪಾಪ. ನಿಷ್ಠಾವಂತ ಅಧಿಕಾರಿ, ಈ ಸರ್ಕಾರದಲ್ಲಿ ಬೆಲೆ ಇಲ್ಲ. ನಿಷ್ಠಾವಂತ ಅಧಿಕಾರಿಗಳಿಗೆ ಸಾಯ್ತಾ ಇದ್ದಾರೆ. ಹಿಂದೂಗಳನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನಾನು ಮೊನ್ನೆ ಮಂಗಳೂರಿಗೂ ಹೋಗಿದ್ದೆ, ಎಲ್ಲ ಕಡೆ ಹಿಂದೂಗಳನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಸಿದ್ದರಾಮಯ್ಯ ಹೇಳಿದ್ರು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಸಿಮೆಂಟ್ ಏರಿಕೆ ಆಗುತ್ತಂತೆ, ಕಂಬಿ ಬೆಲೆ ಏರಿಕೆ ಆಗುತ್ತೆ, ತರಕಾರಿ ಬೆಲೆ ಏರಿಕೆ ಆಗುತ್ತೆ, ಹಾಲಿನ ಬೆಲೆ, ಆಟೋ ರಿಕ್ಷಾ ಬೆಲೆ, ಬಸ್ ಬೆಲೆ ಎಲ್ಲ ಏರಿಕೆ ಆಗುತ್ತೆ ಅಂತ ಆ ನುಡಿಮುತ್ತುಗಳನ್ನ ಸಿದ್ದರಾಮಯ್ಯ ಹೇಳಿರೋದು, ನಾವೆಲ್ಲ ಹೇಳಿರೋದು. ಈಗ ಸಿದ್ದರಾಮಯ್ಯನವರೇ ಯಾವುದು ₹3 ಏರಿಕೆ ಮಾಡಿದಿರಲ್ಲ, 3 ಪೆಟ್ರೋಲು, 3.5 ಡೀಸೆಲ್ ಏರಿಕೆ ಮಾಡಿದಿರಲ್ಲ, ಇವಾಗ ಏನು ಏರಿಕೆ ಆಗ್ತದೆ? ಈ ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ರು. ನಾನು ಹೇಳಿದ್ರು ಇನ್ನೊಂದು 50 ಗ್ಯಾರಂಟಿ ಕೊಡ್ರಿ, ನಾವು ಬೇಡ ಅಂತೀರಾ? ಎಲ್ಲರಿಗೂ ಚೆಕ್ಗಳು ತಂದು ಕೊಟ್ರು ಗ್ಯಾರಂಟಿಯಲ್ಲಿ. ಸಿದ್ದರಾಮಯ್ಯ ಒಂದ್ ಕಡೆ ಸೈನು, ಇನ್ನೊಂದ್ ಕಡೆ DK ಶಿವಕುಮಾರ್ ಒಂದ್ ಕಡೆ ಸೈನು, ಇನ್ನೊಂದ್ ಕಡೆ ಕೈ ಸಿಂಬಲ್ ಹಾಕಿ ಬರೆದ್ರು. ಎಲ್ಲರಿಗೂ ₹1 ಲಕ್ಷ ಕೊಟ್ಬಿಡ್ತೀರಿ, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಅಂದ್ರು. ರಾಹುಲ್ ಗಾಂಧಿ ಇನ್ನ ಮುಂದೆ ಹೋಗಿ ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂದ್ರು. ಏನಪ್ಪ ಟಕಾಟಕ್ ಹಾಕಿದ್ ನೀನು? ಕತ್ರಿ ತಾನೇ ಹಾಕಿದ್ದು. ಪೆಟ್ರೋಲ್ ಬೆಲೆ ಜಾಸ್ತಿ ಇವಾಗ ಮಾಡಿದ್ದೀರಾ, ಹಿಂದೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರಲ್ಲ. ಕ್ವಾರ್ಟರ್ಗೆ ₹50, ₹60 ಅಂತೆ. ದಿನಕ್ಕೆ ಅವನ ಏನಾನ ಮನೇಲಿ 2 ಕ್ವಾರ್ಟರ್ ಹೊಡೆದ್ರೆ ₹3,000 ಅಲ್ಲೇ ಬಂದ್ಬಿಡ್ತು.